ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇದು ತುಮಕೂರಿನ ಗಿಯಾಸ್ ಶೋರೂಮ್ದು ಆ್ಯನ್ಯುವಲ್ ಡೇ ಇತ್ತು. ಕಾರ್ಡ್ ಎಂಟ್ರಿ ಕೊಟ್ಟಿದ್ರು. ಹಂಗಾಗಿ ಕಾರ್ಡ್ ಕೊಟ್ಟಿದ್ದಾರಲ್ಲ ಅಂತ ಹೋದ್ವಿ, ಏನೋ ಗಿಫ್ಟ್ ಕೊಡ್ಬೋದು ಅಂತ ಹೇಳಿ. ಅವರು ನಮಗೆ 2 ಟಪ್ಪರ್ವೇರ್ ಪ್ಲಾಸ್ಟಿಕ್ ಬಾಕ್ಸ್ ಕೊಟ್ಟರು. ಅದನ್ನು ತಗೊಂಡು ನಾವು ವಾಟರ್ ಫಿಲ್ಟ್ರ್ ಬೇಕಿತ್ತು, ಅದಕ್ಕೆ ನೋಡಿದ್ವಿ. ಅದರಲ್ಲಿ ತುಂಬ ಕಾಸ್ಟ್ ಜಾಸ್ತಿ ಇತ್ತು. 20, 25, 24 ಈ ರೀತಿ ಇದ್ವು ಕಾಸ್ಟ್ಗಳು. ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ಬಂದ್ವಿ. ನಾವು ಹೋದಾಗ ಶೋರೂಮಲ್ಲಿ ಸ್ವಲ್ಪ ಕಡಿಮೆ ಮೆಟೀರಿಯಲ್ ಇದ್ವು. ಇವತ್ತಂತೂ ತುಂಬ ಜಾಸ್ತಿ ಇದ್ವು ಮೆಟೀರಿಯಲ್ಲು. ಒಂದಕ್ಕಿಂತ ಒಂದು ಮೆಟೀರಿಯಲ್ ಇದ್ವು. ಎಲ್ಲ ಥರದ್ರಲ್ಲೂ ಅಷ್ಟೇ. ವಾಷಿಂಗ್ ಮಿಷಿನು, ಫ್ರಿಡ್ಜು, TV, ಮೊಬೈಲು, ಮಿಕ್ಸಿ, ಸ್ಟೌವಿಂದನೂ ಅಷ್ಟೇ ಪ್ರತಿಯೊಂದು ಚಿಕ್ಕದ್ರಿಂದ ಹಿಡಿದು ದೊಡ್ಡದವರೆಗೂ ಇದ್ವು. ತುಂಬ ಚೆನ್ನಾಗಿದ್ವು ಸ್ನೇಹಿತರೆ, ಹೇಳಬೇಕು ಅಂತಂದರೆ. ಅದೇ ರೀತಿ ಫ್ರಿಡ್ಜ್ಗಳು ಸಹ ತುಂಬ ಚೆನ್ನಾಗಿರೋವಿದ್ವು. ದೊಡ್ಡದ್ರಿಂದ ಹಿಡಿದು ಚಿಕ್ಕದ್ವರೆಗೂ ಇದ್ವು. ಈ ಸಲ 3 ಡೋರು ಸಹ ಫ್ರಿಡ್ಜ್ಗಳು ಬಂದಿದ್ವು ಸ್ನೇಹಿತರೆ. ಆದರೆ ಹೇಳ್ತಿದ್ದೀನಲ್ಲ, ಈ ಸಲ ಮಾತ್ರ ತುಂಬ ಕಾಸ್ಟ್ ಜಾಸ್ತಿ ಇದ್ವು ಎಲ್ಲವೂ. ನೋಡಿದ್ರಲ್ಲ ಸ್ನೇಹಿತರೆ, ಇದನ್ನು ಮುಗಿಸ್ಕೊಂಡು ನಾವು ಪಕ್ಕದಲ್ಲಿ ಇಲ್ಲೇ ವಿಶಾಲ್ ಮಾರ್ಟ್ ಇತ್ತು, ಹಂಗಾಗಿ ಅಲ್ಲಿ ಶಾಪಿಂಗಿಗೆ ಅಂತ ಹೋದ್ವಿ. ಸ್ವಲ್ಪ ಡ್ರೆಸ್ ಮೆಟೀರಿಯಲ್ ಬೇಕಿತ್ತು ಮತ್ತು ನನ್ನ ಮಗನಿಗೆ ಡೈಲಿ ವೇರು ಬಟ್ಟೆ ಬೇಕಿತ್ತು. ಹಂಗಾಗಿ ಹೋದ್ವಿ. ಅಲ್ಲೂ ನೋಡಿ ಯಾವ ರೀತಿ ಇದ್ದಾವೆ ಅಂತ. ಅಲ್ಲೂ ಸ್ವಲ್ಪ ಆಫರ್ ಇರಲಿಲ್ಲ ಇವಾಗ ನಾವು ಹೋಗಿದ್ದಾಗ. ಕ್ಲಾತ್ ಎಲ್ಲ ಸ್ವಲ್ಪ ರೇಟ್ ಜಾಸ್ತಿನೇ ಇತ್ತು. ಆದರೂ ಪರವಾಗಿಲ್ಲ, ಅಂಗಡಿಗೆ ಹೋಲಿಸ್ಕೊಂಡ್ರೆ ಈ ಥರ ಡಿ ಮಾರ್ಟು, ಎಸ್ ಮಾರ್ಟು ಈ ಥರದ್ರಲ್ಲೆಲ್ಲ ಸ್ವಲ್ಪ ಕಡಿಮೆ ಇರ್ತವೆ ಮಾಲ್ಗಳಲ್ಲಿ. ಹಂಗಾಗಿ ಹೋಗಿ ನೋಡ್ಕೊಂಡು ಅಲ್ಲಿ ಬಟ್ಟೆ ಎಲ್ಲ ತಗೊಂಡು ಬಂದ್ವು ಸ್ನೇಹಿತರೆ. ನೋಡಿ, ಇವತ್ತಿನ ವಿಡಿಯೋ ಇದಾಗಿತ್ತು ಸ್ನೇಹಿತರೆ. ಅದೇ ರೀತಿ ಒಂದು ಬ್ಲೌಸು ಡಿಸೈನ್ ತೋರಿಸೋಣ ಅಂತ ಹೇಳ್ಬಿಟ್ಟು ಬ್ಲೌಸು ಸ್ಟಿಚಿಂಗ್ ಮಾಡಿದೆ. ಅಲ್ಲಿಂದ ಬಂದು ಅದ್ರದ್ದು ಸ್ನೇಹಿತರೆ ಇದು ನೋಡಿ, ಇದು 10.5 ಬಾಡಿ ಸುತ್ತಳತೆದು 2 ಇಂಚು ಮಾರ್ಜಿನ್ನು. ಬ್ಲೌಸಿನ ಲೆಂತು 15.5, ಡೀಪು 10 ಇಂಚು ಸ್ನೇಹಿತರೆ. ನಾವು ಡೀಪ್ ಎಷ್ಟೇ ತಗೊಂಡಿರಲಿ, ಆ ಡೀಪು ತಗೊಂಡಿರೋದ್ರಲ್ಲಿ ನೋಡಿ 1.5 ಇಂಚು ಈ ರೀತಿ ಮೇಲ್ಗಡೆ ಮಾರ್ಕ್ ಮಾಡ್ಕೊಂಡು ಈ ರೀತಿ ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇದನ್ನು ಸ್ಟಾರ್ ನೆಕ್ಕು ಅಂತಾರೆ ಸ್ನೇಹಿತರೆ. ನಾವು 8 ಇಂಚ್ ತಗೊಂಡ್ರು ಅಷ್ಟೇ 1.5 ಇಂಚು ಮೇಲ್ಗಡೆ ಈ ಥರ ಮಾರ್ಕ್ ಮಾಡ್ಕೊಂಡು ಈ ಥರ ಡಿಸೈನ್ನ ಕಟ್ ಮಾಡಬೇಕು ಸ್ನೇಹಿತರೆ. ನೋಡಿ, ನಾನು ಯಾವ ರೀತಿ ಅದನ್ನು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡಿದೆ ಅನ್ನೋದನ್ನು ನೋಡಿದ್ರಲ್ಲ. ಈಗ ಅದೇ ರೀತಿ ನಾವು ಅದನ್ನು ಮೇನ್ ಫ್ಯಾಬ್ರಿಕ್ಕಿಗೆ ನೀಟಾಗಿ ಕ್ಲಾತ್ನ ಎಲ್ಲ ಕಡೆನೂ ಜರುಗಿಸ್ಕೊಂಡು ನೀಟಾಗಿ ಗುಂಡು ಪಿನ್ ಹಾಕ್ಕೊಂಡು, ಹೊಸಬ್ರು ಗುಂಡು ಪಿನ್ ಹಾಕ್ಕೊಂಡೇ ಮಾಡಿ ಸ್ನೇಹಿತರೆ. ಈ ರೀತಿ ಗುಂಡು ಪಿನ್ ಹಾಕ್ಕೊಂಡು ನೀಟಾಗಿ ಮೇಲ್ಗಡೆ ಸ್ಟಿಚ್ ಹಾಕ್ಕೊಬೇಕು ಸ್ನೇಹಿತರೆ. ಒಂದು ಟೆನ್ಷನ್ ಅಷ್ಟು ನಾವು ಎಲ್ಲೆಲ್ಲಿ ಅದು ಕ್ರಾಸ್ ಬಂದೈತೋ ಅಲ್ಲಿ ಆ ಸೂಜಿನ ಅಲ್ಲೇ ಬಿಟ್ಟು ನೀಟಾಗಿ ತಿರುಗಿಸ್ಕೋಬೇಕು ಸ್ನೇಹಿತರೆ. ನೋಡಿ, ನಾನು ಯಾವ ರೀತಿ ತಿರುಗಿಸ್ಕೊತಾ ಇದ್ದೀನಿ ಅನ್ನೋದನ್ನು ಅದೇ ರೀತಿ ನೀವು ಸಹ ತಿರುಗಿಸ್ಕೋಬೇಕು. ಈಗ ಕೆಳಗಡೆನೂ ಅಷ್ಟೇ. ಇದು ಕೆಳಗಡೆಗೇನು ಎಕ್ಸ್ಟ್ರಾ ಕ್ಲಾತ್ ಕೊಟ್ಟು ಮಾಡಿಸ್ತಾ ಇಲ್ಲ. ಅದು ಬಟ್ಟೆನೂ ಸಹ ಸಾಲ್ಟೇಜ್ ಇತ್ತು, ಹಂಗಾಗಿ ಸಾಲದಕ್ಕೆ ಇದು ನೆಟ್ಟೆಡ್ ಕ್ಲಾತ್ ಆಗಿರೋದ್ರಿಂದ ಈ ರೀತಿ ಮಾಡ್ತಿದ್ದೀನಿ. ಅದನ್ನು ನೀಟಾಗಿ ಸ್ಟಿಚ್ ಹಾಕಿದ ಮೇಲೆ ಇದು ನಾವು ಸ್ಟಿಚ್ ಹಾಕಿದ್ದೀವಲ್ಲ, ಅದನ್ನು ನೀಟಾಗಿ ಎಕ್ಸ್ಟ್ರಾ ಕ್ಲಾತ್ ಇರೋದನ್ನು ಅರ್ಧ ಇಂಚ್ ಬಿಟ್ಟು ಕಟ್ ಮಾಡಬೇಕು. ಕಟ್ ಮಾಡಿ ನಾವು ಅಲ್ಲಲ್ಲೇ ನಾಚು ಹಾಕೋಬೇಕು. ನಾವು ಕ್ರಾಸಿಂಗ್ ಎಲ್ಲಿ ಬಂದೈತೋ ಅಲ್ಲಿ ನೀಟಾಗಿ ಅದನ್ನು ಕಟ್ ಮಾಡಬೇಕು ಸ್ನೇಹಿತರೆ. ನಾಚು ನೀಟಾಗಿ ಹಾಕೋಬೇಕು. ಆನಂತರ ಮೇಲ್ಗಡೆಗೆ ಕಿನಾರಿ ಸ್ಟಿಚ್ ಹಾಕೋಬೇಕು. ನೋಡಿ, ನಾನು ಯಾವ ರೀತಿ ಅದನ್ನೆಲ್ಲ ಬ್ಲೌಸ್ನ ರಿಂಕಲ್ಸ್ ಇಲ್ದಲೇ ಜರುಗಿಸ್ಕೊಂಡು ನೀಟಾಗಿ ಸ್ಟಿಚ್ ಹಾಕೋಬೇಕು ಸ್ನೇಹಿತರೆ. ಈ ಕ್ಲಾತ್ ಆದರೆ ನಾವು ಬಟ್ಟೆ ಜರುಗಿಸ್ಕೊಂಡಂಗೆ ಸ್ಟಿಚ್ ಹಾಕೋಕ್ಕೆ ಹೋದರೆ ಕೆಲವು ತುಂಬ ಸ್ಮೂತ್ ಇರ್ತವೆ, ಆ ಕ್ಲಾತ್ಗಳು ರಿಂಕಲ್ಸ್ ಬಂದ್ಬಿಡ್ತವೆ ಸ್ನೇಹಿತರೆ. ಅದರಿಂದ ನಾವು ಬಟ್ಟೆನ ನೀಟಾಗಿ ಎಲ್ಲೂ ಸುಕ್ಕಿಲ್ದಲೇ ರೀತಿ ಎಳ್ಕೊಂಡು ನೀಟಾಗಿ ಗುಂಡು ಪಿನ್ ಹಾಕ್ಕೊಂಡು ಸ್ಟಿಚ್ ಹಾಕೋಬೇಕು ಸ್ನೇಹಿತರೆ. ನೋಡಿದ್ರಲ್ಲ, ಇವಾಗ
ಕಿನಾರಿ ಸ್ಟಿಚ್ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಈ ರೀತಿ ಸ್ಟಿಚ್ ಹಾಕಿ ಎಕ್ಸ್ಟ್ರಾ ಕ್ಲೀನಾಗಿ ಈಗ ಫುಲ್ಲು ಸೈಡ್ ಫಿಟ್ಟಿಂಗೆಲ್ಲ ಫುಲ್ಲು ಸೈಡಲ್ಲೆಲ್ಲ ಸ್ಟಿಚ್ ಹಾಕ್ತಿದ್ದೀನಿ. ನೋಡಿ ಸ್ನೇಹಿತರೆ ಯಾವ ರೀತಿ ಸ್ಟಿಚ್ ಹಾಕ್ತಿದ್ದೀನಿ ಅಂತ. ಈ ರೀತಿ ಸ್ಟಿಚ್ ಹಾಕಿ ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ತೆಗಿಬೇಕು ಸ್ನೇಹಿತರೆ. ನೋಡಿದ್ರಲ್ಲ ಈ ರೀತಿ ಬ್ಲೌಸ್ನ ಡಿಸೈನ್ ಮಾಡ್ಬೋದು. ತುಂಬ ಸಿಂಪಲ್ಲು ಡಿಸೈನು ಸ್ನೇಹಿತರೆ. ಏನಂದರೆ ನೆಟ್ಟೆಡ್ ಕ್ಲಾತ್ಗೆ ಈ ಥರ ಡಿಸೈನ್ಗಳ್ನ ಮಾಡ್ಬೋದು. ಏಕೆಂದರೆ ನೆಟ್ಟೆಡ್ ಕ್ಲಾತು ನಾವು ಪೈಪಿಂಗ್ ಕೊಟ್ಟರೆ ಚೆನ್ನಾಗಿರಲ್ಲ. ಅದು ಎಂಬ್ರಾಯ್ಡಿಂಗ್ ಬಂದಿರೋದ್ರಿಂದ ಉಬ್ಬು ತಗ್ಗು ಆಗುತ್ತೆ, ನೀಟಾಗಿ ಚೆನ್ನಾಗಿ ಕಾಣಿಸಲ್ಲ. ಹಂಗಾಗಿ ಈ ರೀತಿ ಮಾಡ್ಬೋದು. ನೋಡಿ ಸ್ನೇಹಿತರೆ, ಅದು ಫುಲ್ಲು ಬ್ಲೌಸು ಸ್ಟಿಚಿಂಗ್ ಆಗಿದೆ, ಯಾವ ರೀತಿ ಕಾಣ್ತಿದೆ ಅನ್ನೋದನ್ನು ನೋಡಿ ಯಾವ ರೀತಿ ಇದೆ ಅಂತ. ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.